ಕರ್ನಾಟಕದ ಕುರ್ಚಿ ಕಿತ್ತಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಓಪನ್ ಆಗಿ ಒಬ್ರಿಗೊಬ್ರು ನೇರ ಟೀಕೆಗಳನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ತಮ್ಗೆ ಈಗಾಗಲೇ ವೇದಿಕೆ ಸಜ್ಜು ಮಾಡ್ಕೊಂಡಿದ್ದಾರೆ. ಇಬ್ರು ಟಾಕ್ ಫೈಟ್ ಶುರು ಮಾಡಿದ್ದಾರೆ. ಅದು ಒಂದು ರೀತಿ ವರ್ಲ್ಡ್ ವಾರ್ ಅಂತಂದ್ರೆ ಆ ವರ್ಲ್ಡ್ ವಾರ್ ಅಲ್ಲ, ವರ್ಲ್ಡ್ ಪದಗಳ ಯುದ್ಧ, ಮಾತಿನ ಯುದ್ಧ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು. ಇಷ್ಟ ದಿನ ಒಬ್ರಿಗೊಬ್ರು ಟೀಕೆ ಮಾಡ್ಕೊಳ್ತಾ ಇರ್ಲಿಲ್ಲ. ನೀನ್ ಸಿಎಂ ಆಗ್ಬೇಕಾ, ನಾನ್ ಸಿಎಂ ಆಗ್ಬೇಕಾ ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ ಇರ್ಲಿಲ್ಲ. ಹಾಗೆ ನೋಡಿದ್ರೆ ಅವ್ರ ಬೆಂಬಲಿಗರು ಮತ್ತು ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸುವವರು, ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಅನ್ಸುವವರು ಅವ್ರು ಮಾತಾಡ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಒಬ್ರಿಗೊಬ್ರು ಟಾಂಗ್ ಕೊಟ್ಕೊಳ್ಳೋ ರೀತಿಯಲ್ಲಿ ಮಾತಾಡಿರ್ಲಿಲ್ಲ. ಆದ್ರೆ ಇವತ್ತು ಮಾತಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಇವರಿಬ್ಬರ ನಡುವೆ ಪದಗಳ ಫೈಟ್ ಶುರುವಾಗಿದೆ. ಮೊದಲಿಗೆ ಶುರು ಮಾಡಿದವರು ಡಿ ಕೆ ಶಿವಕುಮಾರ್. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಮಾತು ಕೊಟ್ಟರೆ ತಪ್ಪಬಾರದು. ಅದು ಯಾರೇ ಆಗ್ಲಿ, ಅದು ರಾಷ್ಟ್ರಪತಿಗಳಾಗ್ಲಿ, ನಾನಾಗ್ಲಿ, ನೀವಾಗ್ಲಿ ಮಾತಿನ ಮೇಲೆ ನಿಂತುಕೊಳ್ಳಬೇಕು. ಅದು ಒಂದು ಪ್ರಪಂಚದ ಅತಿ ದೊಡ್ಡ ಶಕ್ತಿ ಅಂತ ಡಿ ಕೆ ಶಿವಕುಮಾರ್ ಅವರು ಹಾಕಿದಂತಹ ಪೋಸ್ಟ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಕೊಟ್ಟ ಮಾತು ಜನರ ಜೀವನವನ್ನ ಸುಧಾರಿಸುವಂತಿರಬೇಕು, ಇಲ್ಲದಿದ್ದರೆ ಆ ಮಾತಿಗೆ ಬೆಲೆ ಇಲ್ಲ.